ಎಸ್, ಕೋಟ್ಯಾಂತರ ರೂಪಾಯಿ ಸರ್ಕಾರಿ ಜಮೀನನ್ನ ಇಲ್ಲಿ ಒತ್ತುವರಿ ಮಾಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಸರ್ಕಾರಿ ಜಮೀನು ಒತ್ತುವರಿ ಮಾಡಲಾಗಿದೆ. ಪ್ರತಿಷ್ಠಿತ ಎಮಿಟಿ ವಿಶ್ವವಿದ್ಯಾನಿಲಯ ಜಮೀನನ್ನ ಒತ್ತುವರಿ ಮಾಡಿದೆ. ದೇವನಹಳ್ಳಿ ಬೀರಸಂದ್ರ ಗ್ರಾಮದ ಬಳಿ ಇರುವಂತಹ ಯೂನಿವರ್ಸಿಟಿ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಬೀರಸಂದ್ರ ಗ್ರಾಮದ ಬಳಿ ಇರುವಂತಹ ಯೂನಿವರ್ಸಿಟಿ ಎಮಿಟಿ ಬೆಂಗಳೂರು ಗ್ರಾಮಾಂತರ ಡಿಸಿ ಕಚೇರಿಯ ಮುಂಭಾಗವೇ ಈ ವಿವಿ ತಲೆ ಎತ್ತಿದೆ. ಕೋಟ್ಯಾಂತರ ರೂಪಾಯಿ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಜಮೀನು ಒತ್ತುವರಿಯನ್ನ ಮಾಡಿದೆ ಪ್ರತಿಷ್ಠಿತ ಎಮಿಟಿ ವಿಶ್ವವಿದ್ಯಾನಿಲಯ. ದೇವನಹಳ್ಳಿ ಬೀರಸಂದ್ರ ಗ್ರಾಮದ ಬಳಿ ಈ ಯೂನಿವರ್ಸಿಟಿ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಬೀರಸಂದ್ರ ಗ್ರಾಮದ ಬಳಿ ಈ ಯೂನಿವರ್ಸಿಟಿ ನೆಲೆ ನಿಂತಿದೆ. ಬೆಂಗಳೂರು ಗ್ರಾಮಾಂತರದ ಡಿಸಿ ಕಚೇರಿಯ ಮುಂಭಾಗವೇ ಇದೆ. ಬೀರಸಂದ್ರ ಗ್ರಾಮದ ಸರ್ವೆ ನಂಬರ್ 15ರಲ್ಲಿ ಸುಮಾರು 3 ಎಕರೆ ಒತ್ತುವರಿ ಆಗಿದೆ ಅಂತ ಹೇಳಲಿಕ್ಕಾಗ್ತಾ ಇದೆ. ಸರ್ವೆ ನಂಬರ್ 15ರ ಪೈಕಿ ಬ್ಲಾಕ್ 1ರಲ್ಲಿ 1 ಎಕರೆ 27 ಗುಂಟೆ ಒತ್ತುವರಿ ಮಾಡಲಾಗಿದೆ. ಸರ್ವೆ ನಂಬರ್ 15ರ ಪೈಕಿ ಬ್ಲಾಕ್ 2ರಲ್ಲಿ 1 ಎಕರೆ 26 ಗುಂಟೆ ಒತ್ತುವರಿಯನ್ನ ಮಾಡಲಾಗಿದೆ. ಆಲೂರು ದುದ್ದನಹಳ್ಳಿ ಗ್ರಾಮದ ಸರ್ವೆ ನಂಬರ್ 283ರಲ್ಲಿ 6 ಗುಂಟೆ ಒತ್ತುವರಿಯನ್ನ ಮಾಡಲಾಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ. ಎಸ್ ವೆಂಕಟೇಶ್, ಕೋಟ್ಯಾಂತರ ರೂಪಾಯಿ ಸರ್ಕಾರಿ ಜಮೀನು ಒತ್ತುವರಿ ಮಾಡಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಜಮೀನು ಒತ್ತುವರಿಯನ್ನ ಮಾಡಿರೋದು ಪ್ರತಿಷ್ಠಿತ ಯೂನಿವರ್ಸಿಟಿ ಅಮಿಟಿ ಅಂತ ಹೇಳಲಾಗ್ತಾ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿ ಏನಿದೆ? ಈಗಾಗಲೇ ಬೆಂಗಳೂರು ಏರ್ಪೋರ್ಟ್ ಬಂದ ನಂತರ ಅಂದ್ರೆ ಮಣ್ಣಿಗೆ ಚಿನ್ನದ ಬೆಲೆ ಬಂದಿರ್ತಂದ್ರೆ ಚಿನ್ನದ ಬೆಲೆಗಿಂತಲೂ ಅಧಿಕ ಬೆಲೆ ಇರ್ತಕ್ಕಂಥದ್ದು ಈ ಭಾಗದಲ್ಲಿ. ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಜಿಲ್ಲಾಡಳಿತ ಭವನ ಏನಿದೆ, ಡಿಸಿ ಕಚೇರಿ ಇದೆ, ಕಚೇರಿ ಎದುರುಗಡೆ ಇರ್ತಕ್ಕಂಥ ಈ ಅಮಿಟಿ ಯೂನಿವರ್ಸಿಟಿ ಏನಿದೆ, ಈ ಯೂನಿವರ್ಸಿಟಿ ಸ್ಟಾರ್ಟ್ ಆದಾಗಿಂದ ಕೂಡ ಪ್ರತಿ ಹಂತದಲ್ಲೂ ಕೂಡ ಸಾಕಷ್ಟು ಶ್ರದ್ಧೆಯನ್ನು ಮಾಡಿರ್ತಕ್ಕಂಥದ್ದು. ಅನೇಕ ಸಂಘಟನೆಗಳು ಕೂಡ ಈ ಯೂನಿವರ್ಸಿಟಿ ಏನಿದೆ ಒತ್ತುವರಿ ಮಾಡ್ತಿದೆ. ಅಂದ್ರೆ ಸರ್ವೆ ನಂಬರ್ ಏನಿದೆ ಆ ಸರ್ವೆ ನಂಬರ್ನ ಹೊರತುಪಡಿಸಿ ಅಲ್ಲಿ ಇರ್ತಕ್ಕಂಥ ಸುಮಾರು ಒತ್ತುವರಿ ಜಾಗವನ್ನ ಇದನ್ನ ವಶಪಡಿಸ್ಕೊಳ್ತಿದೆ, ಅಕ್ವೈರ್ ಮಾಡ್ಕೊಂಡು ಈ ತರ ಯೂನಿವರ್ಸಿಟಿ ಕಟ್ತಿದೆ ಅಂತ ಹೇಳಿ ಅನೇಕ ಸಂಘ ಸಂಸ್ಥೆಗಳು ಕೂಡ ಪ್ರತಿಭಟನೆ ನಡೆಸಿದ್ರು. ಆದ್ರೂ ಕೂಡ ಯಾವುದೇ ಕಾರಣಕ್ಕೂ ಜಗದೆ ಆ ಯೂನಿವರ್ಸಿಟಿ ಇದುವರೆಗೂ ಕೂಡ ಕನ್ಸ್ಟ್ರಕ್ಷನ್ ಏನಿದೆ ಅದನ್ನ ಮುಂದುವರ್ಸ್ಕೊಂತ ಬಂದಿದೆ. ಆದ್ರೆ ಇಲ್ಲೊಂದು ಕಡೆ ಈ ಸಾರ್ವಜನಿಕ ಸುತ್ತಮುತ್ತ ಇರ್ತಕ್ಕಂಥ ದೇವನಹಳ್ಳಿ ತಾಲೂಕಲ್ಲಿ ಇರ್ತಕ್ಕಂಥ ಸಾರ್ವಜನಿಕರಿಂದ ದೂರುಗಳ ಮೇರೆಗೆ ಡಿಸಿ ಶಿವಶಂಕರ್ ಏನಿದ್ದಾರೆ ಅವರು ನೇರವಾಗಿ ಒಂದು ಆದೇಶವನ್ನು ಹೊರಡಿಸ್ತಾರೆ. ಅಂದ್ರೆ ದೇವನಹಳ್ಳಿ ತಾಲೂಕಲ್ಲಿ ಇರ್ತಕ್ಕಂಥ ತಾಲೂಕ್ ತಹಸೀಲ್ದಾರ್ ಏನಿದ್ದಾರೆ ಬಾಲಕೃಷ್ಣ ಏನಿದ್ದಾರೆ ಬಾಲಕೃಷ್ಣ ಅವ್ರಿಗೆ ನೇರವಾಗಿ ಅಂದ್ರೆ ಪೊಲೀಸ್ ಸಮ್ಮುಖದಲ್ಲಿ ಅವರು ಯಾವುದೇ ರೀತಿ ಒತ್ತುವರಿ ಆಗಿದ್ರು ಕೂಡ ಆ ಒತ್ತುವರಿಯನ್ನ ತೆರವುಗೊಳಿಸ್ಬೇಕಂತ ಹೇಳಿ ಡಿಸೆಂಬರ್ 30ನೇ ತಾರೀಕು ತೆರವುಗೊಳಿಸ್ಬೇಕಂತ ಆದೇಶವನ್ನ ಹೊರಡಿಸ್ತಾರೆ. ಆದ್ರೆ ಬಾಲಕೃಷ್ಣ ನಡೆ ಏನಕ್ಕೆ ಹೀಗಾಗ್ತಿದೆ ಅಂತಕ್ಕಂಥದ್ದು ಸದ್ಯ ನಮ್ಗೆ ಯಕ್ಷ ಪ್ರಶ್ನೆ ಆಗಿ ಕಾಣ್ತಿರ್ತಕ್ಕಂಥದ್ದು. ಬಾಲಕೃಷ್ಣ ಅವರಿಗೆ ಡಿಸಿ ಅವರು ಕೂಡ ಆದೇಶ ಮಾಡಿದ್ರು ಕೂಡ ಇಲ್ಲೊಂದು ಕಡೆ ಅದನ್ನ ತೆರವು ಮಾಡ್ಲಿಕ್ಕೆ ಹೋಗದೆ ಇರ್ತಕ್ಕಂಥದ್ದು, ಇಲ್ಲೊಂದು ಕಡೆ ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಿದೆ ಅಂತ ಹೇಳಿ ಹೇಳ್ಬೋದು. ದಿವ್ಯಾ, ಎಲ್ಲೊಂದು ಕಡೆ ಈಗ ಯೂನಿವರ್ಸಿಟಿ ವಿರುದ್ಧ ಏನಾದ್ರು ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥ ಆ ಯೂನಿವರ್ಸಿಟಿ ವಿರುದ್ಧ ಪ್ರಶ್ನೆ ಮಾಡ್ಲಿಕ್ಕೆ ಅಥವಾ ತೆರವುಗೊಡ್ಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಏನಾದ್ರು ಬೇರೆ ಏನಾದ್ರು ಆಗಿದ್ಯಾ ಅಥವಾ ಏನಾದ್ರು ಯಾಕೆ ಹಿಂದೇಟ್ ಆಗ್ತಿದ್ದಾರೆ ಅಂತಕ್ಕಂಥದ್ದನ್ನ ಸದ್ಯ ಬಾಲಕೃಷ್ಣ ನಡೆಯ ಬಗ್ಗೆ ಒಂದಷ್ಟು ಗೊಂದಲಗಳು ವಿಚಾರ ಆಗ್ತಾ ಇರ್ತಕ್ಕಂಥದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅಂದ್ರೆ ನಾವ್ ಈ ಅಪ್ಲಿಕೇಶನ್ ಫೈಲ್ ಮಾಡಿದೀವಿ, ಇದ್ರ ಮೇಲೆ ನೀವೇನಾದ್ರೂ ಆರ್ಡರ್ ಪಾಸ್ ಮಾಡಿದಾರ ಮಾಡಿಲ್ಲ ಅದೇ ಮಾಡಿ ಹೇಳ್ತಾ ಇರೋದು ಡಿಸಿ ಅವರು. ಅದೇ ಮೇಡಮ್ ನನಗೊಂದು ಹೇಳ್ತಾರೆ ಡಿಸಿ ಅವರು, ನಿಮ್ಗೊಂದು ನಮ್ಗೊಂದು ನಾನು ಅದೇ ಹೇಳ್ತಾ ಇರೋದು ಮೇಡಮ್. ನನಗೊಂದು ಹೇಳಿರ್ತಾರೆ, ನಿಮ್ಗೊಂದು ಹೇಳಿರ್ತಾರೆ. ಅದಕ್ಕೋಸ್ಕರ ನೀವು ಏನ್ ಹೇಳಿದಾರೆ ನಾನು ಕೊಡ್ಬೇಕು ಅಂತಿಲ್ಲ ಸರ್. ಮೇಡಮ್ ಸರ್ಕಾರಿ ಜಾಗಕ್ಕೆ ನನಗೆ ಮಾಡಿ ಅಂತ ನನಗೆ ಆರ್ಡರ್ ಕೊಟ್ಟು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.